ತನಿಖೆಯನ್ನು ಮತ್ತು ಈ ಪ್ರಕರಣವನ್ನು ಆರಂಭದ ದಿನದಿಂದ ಅಥವಾ ಒಂದೆರಡು ಹಿಂದಿನ ದಿನದಿಂದ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೇನೋ ಎಂಬ ಭಾವನೆ ಜನರಲ್ಲಿ ಮೂಡುವುದರ ಒಳಗೆ ಒಂದು 2-3 ಚೋಟೆ ಪೋಟೆ ಇರುವೆ ಬಿಟ್ಕೊಂಡು ಎಡವಟ್ಟು ಮಾಡಕತ್ತಿದ್ದಂಗೆ ಇದೆ ಮೇಲ್ನೋಟಕ್ಕೆ. ಈವನ್ ನೌ ಐ ಕೆನಾಟ್ ಸೇ, ಈಗಲೂ ಹೇಳ್ಬೋದು ನಾನು ತನಿಖೆ ಹಾದಿ ತಪ್ಪಿದೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಆದರೆ ಈ ಘಟನೆಗಳು ಏನು ಮಾಡುತ್ತವೆ ಅಂದರೆ ತಪ್ಪಿಸ್ತಿದ್ದಾರೇನೋ ಅನ್ನೋ ಅನುಮಾನ ಬರುತ್ತೆ. ಆನರಬಲ್ ಸಿಟಿ ಪೊಲೀಸ್ ಕಮಿಷನರ್, ನಿಮ್ಮ ಕೆರಿಯರ್ನ ಅತಿ ದೊಡ್ಡ ದೀರ್ಘಕಾಲ ನೆನಪಿಸಿಕೊಳ್ಳಬೇಕಾದ ಪ್ರಕರಣ ಇದು. ಹಾಗಾಗಿ ನೀವು ಇಲ್ಲಿಯವರೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಜನರ ಮಹಾಜನತೆಯ ನಂಬಿಕೆ ಇದ್ದಂಗಿದೆ. ಅದನ್ನು ನೀವು ಕಳ್ಕೊಳ್ಳಲ್ಲ ಅಂತ ನಾವು ಪರಿಭಾವಿಸ್ತೀವಿ. ಆ ವಿಶ್ವಾಸ ಕಡಿಮೆ ಇಲ್ಲಿವರೆಗೂ ಇದು. ಲೋಕಸಭಾ ಚುನಾವಣೆ ಮಧ್ಯೆ ಪುಣೆಯ ಅಪಘಾತ ಪ್ರಕರಣ ಸುದ್ದಿ ಮಾಡ್ತು, ನಿಮಗೆಲ್ಲ ಗೊತ್ತು. ಯಾವನನ್ನು ಕರ್ಕೊಂಬಂದು ಡ್ರೈವರ್ ಅಂತ ತೋರಿಸಿದ್ದು, ಯಾವನೋ ಡಾಕ್ಟರ್ ಕಾಸು ಕೊಟ್ಬಿಟ್ಟು ಬ್ಲಡ್ ಸ್ಯಾಂಪಲ್ಲೇ ಚೇಂಜ್ ಮಾಡಿದ್ದು, 2 ಲಕ್ಷ ಬಿಸಾಕಿದ್ದು ಎಲ್ಲ ನೋಡಿದ್ರಿ. ಎಲ್ಲ ತಗಲಾಕ್ಕೊಂಡ್ರು. ಜಡ್ಜ್ ಬಿಡಬೇಕಾಗಿತ್ತು. ಒಬ್ಬನಿಗೂ ಇನ್ನೂ ಜಡ್ಜ್ ಇಲ್ಲ, ಯಾವನಿಗೂ ಕೈಕಾಲು ಮುರಿದಿಲ್ಲ, ಮುರಿಬೇಕು ಇವ್ರಿಗೆಲ್ಲ. ಆದರೆ ಈಗ ಆ ಥರದೇ ಮೇಲ್ಮೈನಲ್ಲಿ ಕಾಣಿಸುತ್ತಿರುವ ಒಂದೆರಡು ಘಟನೆಗಳು ಅಥವಾ ನಡೆದಿರುವ ಪ್ರಕರಣ ವಿಚಾರಗಳು ಗಮನಕ್ಕೆ ಬರ್ತಿದೆ. ನಟ ದರ್ಶನ್ ತೂಗುದೀಪ ವಿರುದ್ಧ ಇಂಥದ್ದೇ ಪ್ರಯತ್ನ ಇಲ್ಲೂ ನಡೆದಿದೆಯಾ ಪುಣೆ ಟೈಪು ಅಂತ ಜನರಿಗೆ ಅನುಮಾನ. ಇವತ್ತು ಹೇಗೆ ಅಂದರೆ ಜನಕ್ಕೆ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾಲ್ಲಿ ಕೂತಿರೋ ಅತಿ ಬುದ್ಧಿವಂತ ಜನರಿಗೆ, ಕೆಲವ್ರುಗಳು, ಎಲ್ಲರೂ ಅಲ್ಲ ಪಾಪ, ಕೆಲವರು ಚೆನ್ನಾಗೇ ಬಿಹೇವ್ ಮಾಡ್ತಾರೆ ಅದರಲ್ಲಿ, ಇನ್ನವ್ರಿಗೆಲ್ಲ ಯಾವುದ್ರಲ್ಲಿ ಬೇಕಾದ್ರೂ ಕೊಂಕಿಡ್ಕತ್ತಾರೆ ಅವರು. ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ಕೆಲ ಪ್ರಭಾವಿಗಳು ದರ್ಶನನ್ನು ರಕ್ಷಿಸಲು ಯತ್ನಿಸುತ್ತಿದ್ದಾರೆ ಅಂತ ಪೊಲೀಸರಿಗೆ ಕರೆ ಮಾಡುತ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಮಾಡಿದ್ದಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಮಾಡಿದ್ದಾರೆ ಇಲ್ಲ ಅನ್ನುವುದು ಮುಂದಿನ ದಿನಗಳಲ್ಲಿ ನೀವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವ ಕಾಗದ ಪತ್ರಗಳಲ್ಲಿ ಗೊತ್ತಾಗೋಗುತ್ತೆ. ಏನು ಮಾಡ್ತಿದ್ದಾರೆ, ವ್ಯವಹಾರನ ಅದೋ ಇಲ್ವಾ ಅಂತ. ಯಾಕೆ ಇವೆಲ್ಲ ಅನುಮಾನ ಬಂತು ನಿಮಗೆ? ಈ ದರ್ಶನ್ ಗ್ಯಾಂಗನ್ನು ಇಟ್ಕೊಂಡಿರೋ ಪೊಲೀಸ್ ಠಾಣೆಯ ಪ್ರವೇಶ ದ್ವಾರ ಮತ್ತು ಪೊಲೀಸ್ ಠಾಣೆಗೆ ಸೇರಿದಂತೆ 12 ಅಡಿ ಉದ್ದದ ಶಾಮಿಯಾನನ ಅಳವಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆನೆ ಪೊಲೀಸ್ನವರು. ಯಾಕೆ? ಒಳಗಡೆ ಏನಾದ್ರು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತಿದೆಯಾ? ಒಂದ್ಸರಿ ಸಡನ್ ಆಗಿ ನೋಡಿದ್ರೆ ಏನಾದ್ರು ಬಾಳೆ ಎಲೆ ಊಟ ಆಗ್ತಾ ಇದ್ದೀರಾ ಅಂತ ಯಾರು ಅನ್ಕೊಂಡ್ರೆ, ಶಾಮಿಯಾನ ನೋಡಿದ ತಕ್ಷಣ ನಮ್ಗೆ ಏನು ಅನ್ನಿಸ್ಬೇಕು? ಸಾಮಾನ್ಯವಾಗಿ ಏನೋ ಒಂದು ಶುಭ ಕಾರ್ಯನೋ ಅಥವಾ ಯಾವುದೋ ಸಾವಾಗಿದೆ ಅಂತ ಅನ್ಕೊ. ಪೊಲೀಸ್ ಸ್ಟೇಷನಲ್ಲಿ ಏನಾದ್ರು ಸಾವಾಗಿದೆಯಾ? ಇಲ್ಲ. ಅಥವಾ ಸೂತಕದ ಕಳೆ ಇದೆಯಾ ಪೊಲೀಸ್ ಸ್ಟೇಷನ್ ಒಳಗಡೆ? ಹಾಗೇನು ಇರಬೇಕಾಗಿಲ್ಲ. ಇದು ಶುಭ ಕಾರ್ಯಕ್ರಮ ಅಲ್ಲಿ ಇಲ್ಲ ಅಲ್ವೇ? ಶಾಮಿಯಾನ ಯಾಕೆ ಅಂದರೆ ಫಸ್ಟ್ ಫ್ಲೋರ್ವರೆಗೂ ಶಾಮಿಯಾನ ಹಾಕ್ಕೊಂಡಿದ್ದಾರಂತೆ, ಸೈಡ್ ವಾಲ್ ರೀತಿ. ಇದು ಕಮಿಷನರೇ ಹೇಳಿದ್ದಾರೆ ಅಂತ. ಯಾಕೆ ಅಂತಂದ್ರಿ, ಕಮಿಷನರ್ಗೂ ಯಾರೋ ಹೇಳಿದ್ರಂತೆ. ಅದೇನ್ರಿ ಜನ ಎಲ್ಲ ಮೊಬೈಲ್ ಹಿಡ್ಕೊಂಡು ಟಕಟಕ ಅಂತ ಪುಟ ತೆಗಿತಿದ್ದಾರೆ, ಟಕಟಕ ಅಂತ ಅದು ಯಾವ ಮೀಡಿಯಾ ಒಳಗಡೆ ಅಪ್ಲೋಡ್ ಮಾಡ್ಕೊತಿದ್ದಾರೆ. ಇದೇನ್ರಿ ಇದು ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ ಒಳಗಡೆ ಅಂತ. ಅದಕ್ಕೆ ಹಂಗ ಇರ್ರಿ, ಕವರೇ ಮಾಡಿಬಿಡ್ತೀವಿ ಅಂತ. ಅದೇ ಕರೋನಾ ಟೈಮಲ್ಲಿ ಶಡ್ಡು ಇದು ಮನೆ ಬಾಗಿಲಿಗೆಲ್ಲ ಇದು ತಗಡೋಡೋದಿದ್ರಲ್ಲಪ್ಪ ಐಡಿಯಾ, ಆ ಟೈಪು. ಇದು ಪರ್ದಾ ಐಡಿಯಾ, ಅದು ತಗಡ ಐಡಿಯಾ. ವಿಶೇಷ ಸವಲತ್ತುಗಳನ್ನ ಮಾಡಿಕೊಡದೇ ಇದ್ದಂತಹ ಪಕ್ಷದಲ್ಲಿ ಈ ತರ ಮರೆ ಯಾಕೆ ರಕ್ಷಣೆ ಮಾಡಬೇಕು? ಯಾಕೆ ಕಾಣಿಸ್ಬಾರ್ದು? ಕಾಣಿಸ್ಲಿ ಬಿಡ್ರಿ, ಏನಾಗತ್ತೆ ಕಾಣಿಸಿದ್ರೆ? ಅವನು ಯಾವನೋ ಮೊಬೈಲಲ್ಲಿ ತೆಕ್ಕೊಂಡು ಲೋಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡ್ರಿ. ಏನು ಮೊಬೈಲ್ ವೀರರೆಲ್ಲ ಏನು ಕಾನೂನ ಜಡ್ಜ? ಮಾಡ್ಕೊಳ್ಳಿ ಬಿಡಿ. ಬಾಸ್ ಅಂತಾನೋ, ಡಿ ಅಂತಾನೋ, ಎಕ್ಸ್ ಅಂತಾನೋ, ವೈ ಅಂತಾನೋ ಯಾರು ಕೂಕ್ಕೊಂಡ್ರೆ ಆ ಬಾಸು ನಾಯಕ ಅಥವಾ ಕಾರ್ಮಿಕ ನೌಕರ ಅಂತ ಯಾವುದು ಕೋರ್ಟಲ್ಲಿ ಏನು ಇಲ್ವಲ್ಲ. ಕೋರ್ಟಲ್ಲಿ ಯಾವನಾರು ಹೋಗಿ ಹೇಳಿ ನಮ್ಮ ಡಿ ಬಾಸ್ ಅಂತ ಯಾರು ಒಬ್ರು ಹೇಳಿ, ಅಥವಾ ಎಕ್ಸ್ ಬಾಸ್ ಅಂತ ವೈ ಬಾಸ್ ಅಂತ ಹೇಳಿ ಕೇಳತ್ತಾ ಕೋರ್ಟ್? ಮಾಡ್ಕೊಳ್ಳಿ ಬಿಡ್ರಿ, ಏನು ಮಾಡ್ಕೋತಾರೆ? ನೋಡ್ಲಿ ಬಿಡ್ರಿ. ಹೈಡ್ ಏನು ಮಾಡ್ಬೇಕು? ಅದನ್ನ ಹೈಡ್ ಮಾಡೋ ಅಂತ ಏನು ಗನಂದಾರಿ ಇದೇನು ಅಲ್ವಲ್ಲ, ವಿಚಾರ ಏನು ಅಲ್ವಲ್ಲ. ಇದು ಯಾವುದೋ ಮಗು ಇದೆ ಅಲ್ಲಿ, ಆ ಮಗು ಚಿತ್ರ ಬಂದರೆ ಕಷ್ಟ ಆಗತ್ತೆ ನಾಳೆ ಅಂತಾನೋ ಇನ್ನೇನೋ ಇದ್ರೆ ಸರಿ. ಏನು ಹೈಡ್ ಮಾಡಬೇಕು? ಸೆನ್ಸಿಟಿವ್ ಏನು ಇಲ್ಲ. ಈಗ ಹಾಕೊಂಡು ಕೂತಿದಾರಂತೆ ಶಾಮಿಯಾನ. ನನ್ನ ಅನುಭವದಲ್ಲಿ ಹೇಳ್ತೀನಿಪ್ಪ, ನಾನು ನೋಡಿರಲಿಲ್ಲ ಇದನ್ನ. ಇದು ಫಸ್ಟ್ ಟೈಮು. ನಾನು ನೋಡಿರಲಿಲ್ಲ ಈ ಥರದ ಪ್ರಕ್ರಿಯೆನ ಯಾವತ್ತೂ. ದಿ ಪೊಲೀಸ್ ಶಾಲ್ ಸೇ ಲೆಟ್ ದೆಮ್ ಸಿ, ಲೆಟ್ ದ ವರ್ಲ್ಡ್ ಸಿ. ಪ್ರಪಂಚವನ್ನೇ ಬೆರಗಾಗುವಂತೆ, ಪ್ರಪಂಚವೇ ಅವರನ್ನು ನಂಬಿ ಹೆಜ್ಜೆ ಹಾಕಿದವರಿಗೆ ತಲೆ ತಗ್ಗಿಸುವಂತೆ ಆಗಿರುವ ಘಟನೆಯಲ್ಲಿ ಆರೋಪದ ಮೇಲೆ ತೊಡಗಿರುವವರನ್ನ ರಕ್ಷಣೆ ಮಾಡೋದಾದ್ರೂ ಏನು ಮಣ್ಣು?
ಎಲ್ರಿಗೂ ಒಂದೇ ಕಾನೂನು ಅಂತ ಪದೇ ಪದೇ ಹೇಳ್ತಾರೆ, ಹೀಗೆ ಮಾಡ್ದಾಗ್ಲೇ ಅಲ್ವಾ ಸರ್ ವಿಶ್ವಾಸ ಕಡಿಮೆ? ಹಾಗಾಗಿ ನನ್ನ ಪ್ರಕಾರದಲ್ಲಿ ಇಟ್ಸ್ ಎ ರಾಂಗ್ ಡಿಸಿಷನ್. ಅದೇನು ಮಾಡ್ತೀರಿ ಬೇಕಾದರೆ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಮಾಡುತ್ತೆ ಅಂದರೆ ಇಷ್ಟು ದೂರದಲ್ಲಿ ಇರಿ, ಸ್ವಲ್ಪ ಜನ ತೊಂದರೆ ಕೊಡಬೇಡಿ ನಮಗೆ ಹೇಳಿ, ಅದು ಬಿಟ್ಬಿಟ್ಟು ಪರದೆ ಹಾಕ್ಕೊಂಡು ಕೂತ್ರೆ ಆಲ್ ರೈಟ್. ಮುಂದಕ್ಕೆ ಹೋಗೋಣ. ಈ ಗ್ಯಾಂಗ್ ಇಟ್ಟಿರುವ ಠಾಣೆ ಸುತ್ತಮುತ್ತ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಹಾಕೊಂಡಿದ್ದಾರೆ. ಹೀಗೆ ಟೆರರಿಸ್ಟ್ ಅಟ್ಯಾಕ್ ಆಗತ್ತಾ ಅಲ್ಲಿ? ಅಭಿಮಾನಿಗಳು ಬರ್ತಾರಂತಲ್ಲ, ಅಭಿಮಾನಿಗಳ ಬಂದ್ರೆ ಅವ್ರು ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸಿ. ಇದು ಅಭಿಮಾನಿಗಳ ವಿಚಾರ ಅಲ್ಲ, ಚಲನಚಿತ್ರ ಆಗಿದ್ದಿದ್ರೆ ಅಭಿಮಾನಿಗಳ ವಿಚಾರ. ಅವ್ರು ಬಂದರೂ ತಪ್ಪಲ್ಲ. ದಿಸ್ ಈಸ್ ಎ ಕ್ರಿಮಿನಲ್ ಕೇಸ್. ನೋ ಬಿಸ್ನೆಸ್ ಎನಿ ಅಭಿಮಾನಿ ಹ್ಯಾಸ್. ನಿಮ್ಮ ಅಭಿಮಾನ ಇದ್ರೆ ಮನೇಲಿ ಇಟ್ಕೊಳ್ಳಿ, ಕಾನೂನು ಹತ್ರ ಅಲ್ಲ ಅನ್ಬೇಕು. ಇದು ಕ್ರಿಮಿನಲ್ ಕೇಸ್. ಮಾಡಿದಾರೋ ಮಾಡಿಲ್ವೋ ತಾಳ್ಮೆಯಿಂದ ಕಾಯಿರಿ. ಕೋರ್ಟ್ ಏನು ಹೇಳತ್ತೆ ಕೇಳಿ ನಾಳೆ. ಅದನ್ನು ಹೇಳಬೇಕು, ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಕೊಡ್ಬೇಕು. ಅವ್ರನ್ನ ಖಾಲಿ ಮಾಡ್ರಿ ಜಾಗ ಇಲ್ಲಿಂದ ಅಂತ. ಅದಕ್ಕೆ 144 ಹಾಕೋತೀರಾ? ಪೊಲೀಸ್ ಭದ್ರತೆಗೆ ತುಕಡಿ ಇಟ್ಕೊಳ್ಳಿ. ಯಾವುದೋ ಏನೋ ಗಚಿಪಿಚಿ ಆಗತ್ತೆ ಬೇಕು ಅಂದ್ರೆ ಒಂದು ಪೊಲೀಸ್ ಬಂದೋಬಸ್ತ್ ಬೇಕಾದ್ರೆ ಇಟ್ಕೊಳ್ಳಿ. ಇನ್ನು ಸಾರ್ವಜನಿಕರಿಂದ ಆಕ್ರೋಶ ಮಾಡಿದ್ದಕ್ಕೆ, ಯಾಕಂದ್ರೆ ಹಾರ ನೋಡಿತಾರಂತೆ ಜನ, ಹೊಡಿದೇವೆ ಇನ್ನೇನು ಮಾಡ್ತಾರೆ, ಹೋಗ್ಬೇಕಾ ಬೇಡವಾ ರೋಡಲ್ಲಿ? ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಸರ್ ಇವರು. ಯಾಕೆ ಮಾಡಿದ್ರಿ ಬ್ಲಾಕು? ನಿಮ್ಮನ್ನ ಯಾವ ನಗರ ಪೊಲೀಸ್ ಸ್ಟೇಷನ್ ಕಟ್ಟುವಂತವನು ಹೋಗ್ಬಿಟ್ಟು ಅದ್ರ ಬೆಟ್ಟದ ಮೇಲೆ ಕಟ್ಕೋಬೇಕಾಗಿತ್ತು ಪೊಲೀಸ್ ಸ್ಟೇಷನ್. ಜನನೇ ಬರ್ದೆ ನಾವೇನು ಹೇಳಿದ್ವಾ ನಿಮ್ಗೆ ಅಲ್ಲೇ ಬಂದು ಕಟ್ಟು ಪೊಲೀಸ್ ಸ್ಟೇಷನ್ ಅಂತಂಗಾರೆ? ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಕರೆಕ್ಟ್ ಆಲ್ಸೋ. ಹಂಗಾಗಿ ಪೊಲೀಸ್ ಅಂತಾರೆ ಒಂದು ವೇಳೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ದಿ IO ಆರ್ ಇನ್ವೆಸ್ಟಿಗೇಷನ್ ಆಫೀಸರ್ ಆರ್ ಯಾರು ಸೀನಿಯರ್ ಆಫೀಸರ್ಸ್ ಇದ್ದೀರೋ ಅವರು ಅವಶ್ಯ ಇದ್ದರೆ ನ್ಯಾಯಾಲಯದ ಅನುಮತಿ ಪಡೆದು ಎಲ್ಲರನ್ನೂ ಕರ್ಕೊಂಡು ಬೇರೆ ಎಲ್ಲರೂ ವಿಚಾರಣೆ ಮಾಡ್ಕೊಳ್ಳಿ. ಏನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಕಾಂಪೌಂಡ್ ಒಳಗಡೆನೆ ನಡೀಬೇಕು ಅಂತ ಏನು? ಅನುಮತಿ ಪಡೀರಿ. ಕಾನೂನು ಇವ್ರದ್ದು ಕೋರ್ಟ್. ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂಗಳಾಗ್ತಾ ಇರೋಂಗಿದೆ ಇಲ್ಲಿ. ಪ್ಲಸ್ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಿದೆ. ಬಿಕಾಸ್ ಸಹಜವಾಗಿ ಒಬ್ಬ ಸೆಲೆಬ್ರಿಟಿಗೆ ಹೀಗಾದಾಗ ಜನ ಬಂದು ಸೇರ್ತಾರೆ ಎಲ್ಲ ಆಗ್ತಿದೆ. ನಮಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಈ ವಿಚಾರದಲ್ಲಿ. ದಯವಿಟ್ಟು ಒಂದು ಅನುಮತಿ ಕೊಡಿ, ನಾವು ಇಂಥ ಜಾಗದಲ್ಲಿ ಅವ್ರನ್ನ ಇಟ್ಕೊಂಡು ತನಿಖೆ ಮಾಡ್ತೀವಿ ಅಥವಾ ವಿಚಾರಣೆ ಮಾಡ್ಕೋತೀವಿ, ಕೇಳ್ಕೊಳ್ಳಿ ಅಷ್ಟೇ ನ್ಯಾಯಾಲಯನ. ಐ ಡೋಂಟ್ ಥಿಂಕ್ ಕೋರ್ಟ್ ವಿಲ್ ಸೇ ನೋ. ಅದು ಆಗಬಾರ್ದು ಇದು ಆಗಬಾರ್ದು ಸರ್. ಸ್ಪೆಷಲ್ ಕೋರ್ಟ್ಗಳು, ಸ್ಪೆಷಲ್ ವಿಚಾರಣೆಗಳಿಗೆ ಸೆಲ್ಗಳು, ಸ್ಪೆಷಲ್ ನ್ಯಾಯಾಲಯಗಳು ಎಲ್ಲ ಮಾಡಲ್ವಾ? ಆ ಥರ ಮಾಡಿಸ್ಕೊಳ್ಳಿ ಒಂದನ್ನು. ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸೇವೆಗೆ ಪೊಲೀಸ್ ಠಾಣೆ ಲಭ್ಯ ಆಗಿದೆ. ದೂರು ಕೊಡೋಕೆ ಬಂದವ್ರನ್ನ ಠಾಣೆಗೆ ಬಿಡ್ತಿಲ್ಲ. ಯಾಕೆ ಬಿಡಲ್ಲ? ನಿಮ್ಗೆ ಏನಕ್ಕೆ ಅದು ಇದು ಠಾಣೆ ಇರೋದು? He may be a celebrity in movie screen, I say. He is an ordinary fellow in front of law. ಕುರ್ಚಿನೂ ಕೊಡಂಗಿಲ್ಲ. ಎಲ್ಲಿ ಬೇರೆಯವ್ರಿಗೆ ಬೆಂಚ್ ಕೊಟ್ಟರೆ ಅವ್ರಿಗೂ ಬೆಂಚೇ ಕೊಡಬೇಕು. ಕುರ್ಚಿನೂ ಕೊಡಕೂಡದು. ಬೇರೆಯವರು ಬೆಂಚ್ ಕೊಟ್ಟರೆ ಕೊಂಚ್ ಕೊಡಿ, ಬೇರೆಯವ್ರಿಗೂ ಕುರ್ಚಿ ಕೊಟ್ಟಿದ್ರೆ ಕುರ್ಚಿನೇ ಕೊಡಿ ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ. ಠಾಣೆಗೆ ಜನನ್ ಬಿಡಲ್ಲ. ಪಾಸ್ಪೋರ್ಟ್ ವೆರಿಫಿಕೇಶನ್ ತುರ್ತು ಸೇವೆಗೆ ಬಂದವ್ರನ್ನು ಬಿಟ್ಕೊಂಡು ಇಲ್ಲಿ ಬಂತೆ. ಯಾಕೆ? ಠಾಣೆ ಇರೋದು ಸಾರ್ವಜನಿಕ ಸೇವೆಗ ಅಥವಾ ಏನು ಅನ್ನೋ ಪ್ರಶ್ನೆ ಬರುತ್ತೆ. ದರ್ಶನ್ ಪೊಲೀಸ್ ಸ್ಟೇಷನ್ ಅಂತ ಹಾಕ್ಬಿಡಿ ಬೋರ್ಡ್. ಹಂಗಾರೆ ಯಾರು ಬೇಡ ಅಂದವ್ರು ನಿಮ್ಮನ್ನ? ದಿಸ್ ಆರ್ ಆಲ್ ನಾಟ್ ಕರೆಕ್ಟ್. ಬೆಂಗಳೂರು ಸಿಟಿ ಪೊಲೀಸರು somehow ಈ ಪ್ರಕರಣದಲ್ಲಿ ಯು ಹ್ಯಾವ್ ಆಕ್ಟೆಡ್ ಲಾರ್ಜ್ಲಿ ಓಕೆ ಅನ್ನೋ ಥರ ಕಾಣಿಸಿದೆ ಅಂತ ಜನಕ್ಕೆ ಅನಿಸಿದೆ. ಅದನ್ನು ಕಳ್ಕೋಬೇಡಿ. ಯಾವ ಮುಲಾಜ್ಗೂ ಬಿದ್ದಿಲ್ಲ ನಾವು ಅನ್ನೋದನ್ನು ಗಂಟೆ ಹೊಡೆದು ತೋರಿಸಿ ಜನಕ್ಕೆ. ಕರ್ಕೋಬಾರ್ದು ಅದನ್ನು ನೀವು. ರೇರ್ ಪೊಲೀಸಿನ ವಿಚಾರದಲ್ಲಿ ಆ ಥರ ನಂಬಿಕೆ ಬರೋದು ಜನಕ್ಕೆ. ಮಹಾಜರು ವೇಳೆ ದರ್ಶನ್ ಗ್ಯಾಂಗ್ ಆರೋಪಿಗಳ ಪೈಕಿ ಒಬ್ಬನಾದ ಪ್ರದೋಷನ್ಗೆ ಮಾತಾಡೋಕೆ ಒಂದು ಮೊಬೈಲ್ ಸೌಲಭ್ಯ ಕೊಟ್ಟಿದೆ. ಅದು ಸಿಗಾಕೊಂಡಿದೆ ವಿಜುವಲ್ಸಲ್ಲಿ. ಅದಕ್ಕೇನೋ ಹೇಳ್ತಿದಾರಂತೆ, ಇನ್ಯಾರನ್ನೋ ಟ್ರ್ಯಾಕ್ ಮಾಡೋಕ್ಕೆ ಮಾಡ್ತಾ ಇದ್ವಿ ಅದನ್ನು ಅಂತ ಏನೋ ಹೊಡೆದಿದ್ದೀರಂತೆ. ಅಲ್ಲೇ ಜಾಗ ಟ್ರ್ಯಾಕ್ ಮಾಡೋಕ್ಕೆ ಮಹಾಜರು ಕರ್ಕೊಂಡು ಹೋಗಿರೋ ಕಡೆಯಲ್ಲಿ. ಮೊನ್ನೆ ಅವ್ನ ಗ್ಯಾಂಗ್ ಯಾರೋ ಕೊಟ್ಟರೋ ಗೊತ್ತಿಲ್ಲ, ಒಳಗಡೆಗೆ ಬಿರಿಯಾನಿದು ಬ್ಯಾಗ್ ಗಟ್ಟಲೆ ಎತ್ಕೊಂಡು ಹೋಗ್ತಿದ್ರು. ಯಾಕೆ? ಅಡುಗೆಯವ್ರನ್ನೇ ಕರೆಸ್ಬಿಟ್ಟು ಅಲ್ಲೇ ಒಲೆ ಹತ್ತಿಸ್ಬಿಟ್ಟು ಮಾಡಿಸ್ಬಿಟ್ಟಿದ್ರು ಆಗ್ತಿತ್ತಲ್ರಪ್ಪ. ಅವ್ರಿಗೆ ಏನು ಬೇಕೋ ಅದನ್ನೇ ಬರೀ ಬಿರಿಯಾನಿ ಯಾಕೆ? ಚಿಕನ್ನು, ಮಟನ್ನು, ಏನೇನು ಬೇಕೋ, ಬಿಸಿಬೇಳೆ ಬಾತೋ ಅಥವಾ ನಂದಿನಿನವ್ರದ್ದು ಒಳ್ಳೆ ಇದ್ರದ್ದು ಪಾಯಸ ಇದೆ. ಏನು ಪಾಯಸ? ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಅದನ್ನು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೇಸ್ಟ್ ಮಾಡಿ ನೋಡಿ ಒಂದ್ಸರಿ ಬೇಕಾದ್ರೆ. ಈ ಶಾವಿಗೆ ಪಾಯಸ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಾಡಿಸ್ಬೋದಿತ್ತು ಆರಾಮಾಗೆ. 2 ನಿಮಿಷಕ್ಕೆ ರೆಡಿ ಆಗ್ತಿತ್ತು ಅದು. ಹಾಗಾಗಿ ಈಗ ಮಾಧ್ಯಮದವ್ರನ್ನೂ 200 ಮೀಟರ್ಸ್ ದೂರದಲ್ಲಿ ಇಟ್ಟಿದ್ದಾರಂತೆ. ನೀವು ಎಲ್ಲರೂ ಇಟ್ಕೊಳ್ಳಿ ಮಾಧ್ಯಮದವ್ರನ್ನ. ನಮಗೇನು ಸಿಕ್ಕಬೇಕೋ ಅದು ಸಿಕ್ಕತ್ತೆ. ನೀವೇನು ಚಿಪ್ಪರ್ ಲಾಗ ಹೊಡೆದ್ರು ಏನೂ ಆಗಲ್ಲ. 200 ಮೀಟ್ರ್ ದೂರ ಇಡ್ತೀರಿ. 200 ಮೀಟ್ರ್ ಆದಮೇಲೆ ನಾವು ಕ್ಯಾಮ್ರಾ ಹಿಡಿಯಲ್ಲ ಅಂತ ನಿಮ್ಗೆ ಏನಾದ್ರು ಬರ್ಕೊಟ್ಟಿದ್ದೀವ? ಹಾಗೇನಿಲ್ಲ. ನಿಮಗೆ ಬರ್ಕೊಟ್ಟಿದ್ದೀವ ನಾವು?
ಇನ್ ಫ್ಯಾಕ್ಟ್ ಐ ವಾಂಟೆಡ್ ಟು ಚಾಲೆಂಜ್ ದಿಸ್ ಥಿಂಗ್ ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು. ಇಟ್ ಈಸ್ ನಾಟ್ ಎ ಡ್ರೋನ್ ಏರಿಯಾ. ಐ ವಾಂಟೆಡ್ ಟು ಫ್ಲೈ ಎ ಡ್ರೋನ್ ಅಲ್ಲಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಬೇಡ ಅಂತ. ಹೌ ಕ್ಯಾನ್ ಯು ಸ್ಟಾಪ್ ಮೀ? ಏನದೇ ನೋ ಫ್ಲೈ ಝೋನಾ? ಬೇಡ, ಇವೆಲ್ಲ ನೆಸೆಸಿಟಿ ಇಲ್ಲ ಅಂತ ನನ್ನ ಭಾವನೆ. ದಿ ಪೊಲೀಸ್ ಕಮಿಷನರ್ ಅಪಿಯರ್ಸ್ ಟು ಬಿ ಆಕ್ಟಿಂಗ್ ಇನ್ ಎ ರೈಟ್ಫುಲ್ ವೇ ಥರ ಇದೆ. ಹಾಗಾಗಿ ಇಟ್ ನೀಡ್ ನಾಟ್ ಬಿ ಟಾರ್ನಿಶ್ಡ್. ಅದಕ್ಕೆ ಒಂದು ಕಪ್ಪನ್ನು ಹಾಕೋಬೇಕಾದ ಅವಶ್ಯಕತೆ ಇಲ್ಲ. ಯಾವೊಂದು ಮಾನ ಮರ್ಯಾದೆ ಉಳಿಸೋ ಥರದ ಮರ್ಯಾದೆ ಬರಬಹುದಾದ ಕೆಲಸ ಏನೂ ಇಲ್ಲ ಇದರಲ್ಲಿ. ಎಸ್, ದರ್ಶನ್ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ನಡೆ ಬಗ್ಗೆ ಬಿಜೆಪಿಗರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲವರು ಸರ್ಕಾರದ ನಡೆಯ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಚಿವರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಹೇಳಿಕೆ. ಯಾರೇನು ಹೇಳಿದ್ರು ನೋಡ್ಬಿಡೋಣ. ಬಟ್ ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಈ ಥರದ ವಿಚಾರಕ್ಕೆ, ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು. ಎಲ್ಲಿದ್ದೀರಿ? ಏನಿದು ಕಾಶ್ಮೀರದಲ್ಲಿದ್ದೀರಾ? ನಾವು ಪಾಕಿಸ್ತಾನದ ಬಾರ್ಡರ್ ಲೈನ್ ಇದೆಯಲ್ಲ, ಅಲ್ಲಿದ್ದೀರಾ? ನಾವು ಕರ್ನಾಟಕದಲ್ಲಿದ್ದೀರಾ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಪೊಲೀಸ್ ಸ್ಟೇಷನ್ನಿಗೆ 144 ಸೆಕ್ಷನ್ ಹಾಕುವಂಥದ್ದು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅನ್ನೇ ರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಖಾಸಗಿಗೆ ಕೊಟ್ಟ ಹಾಗೆ 144 ಸೆಕ್ಷನ್ ಅನ್ನ ಬಳಸ್ಕೊಳ್ತಾ ಇದ್ದೀರಿ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಕೊಲೆ ನನ್ನ ಹತ್ರ ಮಾತು ಇಲ್ಲ, ನನಗಷ್ಟು ಸಂಪರ್ಕನೂ ಇಲ್ಲ. ಕೇಸ್ ಆಗಿದ್ದೆ ನನಗೆ 24 ಅವರ್ಸ್ ಆದ್ಮೇಲೆ ಗೊತ್ತಾಯ್ತು. ನನಗೆ ಯಾರು ಅಂತ ಗೊತ್ತಿಲ್ಲ. ಹೇಳಿದ್ರೆ ನಾನು ತಿಳ್ಕೊತೀನಿ. ನೋಡಪ್ಪ, ನಮ್ಮ ಇಲಾಖೆ ಆ ಥರದ್ದು ಯಾವುದು ಈಗ ದರ್ಶನ್ದು ಯಾರು ಚಲುವರಾಯ ಸ್ವಾಮಿ ಅಂತ ಯಾರು ಹೇಳಿದಾರಾ? ಇಲ್ವಲ್ಲ. ಸುಮ್ಮನೆ ರೂಮರ್ ಬಿಟ್ರು. ಇನ್ಯಾರೋ ಮಂತ್ರಿ ಹೆಸರು ಹೇಳತ್ತಾರಪ್ಪ ಒಬ್ಬರದ್ದು. ಅದು ನಾವು ಹೇಳೋಕ್ಕಾಗತ್ತಾ? ಇಲ್ಲ. ನಿಮ್ಮ ಮಂತ್ರಿ ಮಂಡಲ ನೀವೇ ಚೆಕ್ ಮಾಡ್ಕೊಳ್ಳಿ. ನಮ್ಮನ್ನ ಯಾಕೆ ಕೇಳ್ತೀರಿ? ಯಾರು ಅಂತ ಹೇಳಿ ಅಂತ ನಮ್ಮನ್ನ ಯಾಕೆ ಕೇಳ್ತೀರಿ? ನಿಮ್ಮಲ್ಲಿ ಯಾರು ನೀವೇ ಕೇಳ್ಕೊಳ್ರಿ. ಡಿ.ಕೆ ಕೆಲವು ಸರಿ ಭಾಳ ಮಜಾ ಇದೆ ಶಿವಕು ಡಿ.ಕೆ ಅವ್ರದ್ದು. ಅವ್ರಿಗೆ ಕೆಲವು ಮಾಹಿತಿಗಳು ಈ ರೈಡ್ ಗೀಡ್ದಲ್ಲಾದಾಗ ಹೇಳ್ತಾರೆ ನೋಡಿ, ನಮಗೆಲ್ಲ ಮಾಹಿತಿ ಇದೆ ಅಂತಾರೆ. ಎಲ್ಲ 24 ಅವರ್ಸ್ ಅರ್ಲಿ ಗೊತ್ತಾಗತ್ತೆ. ಇಂಥದ್ದು 24 ಅವರ್ಸ್ ಲೇಟರ್ ಗೊತ್ತಾಗತ್ತಂತೆ ಇವ್ರಿಗೆ. ಚೆನ್ನಾಗಿದೆ ನಿಮ್ಮ ಪೊಸಿಷನ್. ಸೆಕ್ಷನ್ 144 ಬಗ್ಗೆ ರಾಜೀವ್ ಅವರು ಹೇಳಿದ್ದು ಸರಿ. ಇಟ್ಸ್ ಎ ಶೇಮ್ ಆನ್ ದಿ ಡಿಪಾರ್ಟ್ಮೆಂಟ್. ಕರ್ನಾಟಕದಲ್ಲಿ ನನ್ನ ಪೊಲೀಸ್ ಸ್ಟೇಷನ್ ಹತ್ರ ನಾನು ನಿಷೇಧಾಜ್ಞೆ ಹಾಕೋತೀನಿ ಅನ್ನೋದು, ವೆನ್ ದೇರ್ ಈಸ್ ನೋ ಅಪರೆಂಟ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಶೇಮ್ ಅದು. ಆ್ಯಕ್ಚುಲಿ ಅವ್ರು ಹೇಳಿದ್ದು ಸರಿ. ಮಾಧ್ಯಮಗಳನ್ನು ಒಳಗೆ ಬಿಟ್ಕೊಳ್ಳದೇ ಇದ್ರಿ, ನಮ್ಮನ್ನೇನು ಇಂಟ್ರಾಗೇಷನ್ಗೆ ಕರೆಸ್ಕೊಂಡಾಗ ಅವ್ರನ್ನೆಲ್ಲ ಕೂತ್ಕೊಂಡು ವಿಚಾರಣೆ ಮಾಡ್ತಿದ್ದಾಗ ಮಾಧ್ಯಮದವ್ರು ಎಲ್ಲ ಕೂತ್ಕೊಳ್ಳಿಪ್ಪ, ಎಲ್ಲ ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಳಿಪ್ಪ, ಹೇಳ ಎಲ್ಲಿ ಮಾಡಿದೆ ಎಲ್ಲ ರೆಕಾರ್ಡ್ ಆಗ್ತಿದೆ ತಾನೆ ಅಂತ ನಾವು ಮಾಡಿದ್ದು ನಾವು ಯಾರೂ ಹೇಳ್ತಿಲ್ಲ. ನೋಬಡಿ ಸೇ ಆಸ್ ಕ್ರೈಮ್ ರಿಪೋರ್ಟರ್ಸ್ ನಮ್ಗೆ ಆ ಪ್ರಿವಿಲೇಜ್ನಲ್ಲಿ ಸಣ್ಣ ಪುಟ್ಟ ಯಾವಾಗಲೂ ಇಂಟ್ರಾಗೇಷನ್ಗಳು ನಡೆದಾಗ ನಾವು ನೋಡಿದ್ದೀವಿ, ಒಪ್ಕೋತೀನಿ ಬೇಕಾರೆ. ಬಟ್ ವಿ ಆರ್ ನಾಟ್ ಪಾರ್ಟಿ ಟು ಇಟ್. ಅವಾಗೆಲ್ಲ ಟಿ ವಿ ಇರಲಿಲ್ಲ, ಪ್ರಶ್ನೆ ಬೇರೆ. ಹಾಗಾಗಿ ಅದನ್ನು ಯಾರೂ ಕೇಳ್ತಿಲ್ಲ. ಬರಲೇಬಾರ್ದು ಹತ್ರಕ್ಕೆ ಅನ್ನೋದಾದರೆ ಹೇಗದು? ಎಸ್. ಈಗ ನೆಕ್ಸ್ಟ್ ಏನು, ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ 8ನೇ ಆರೋಪಿ ಒಬ್ಬ ರವಿ ಅಂತೆ. ಅವನೇ ಕಾರ್ ಚಾಲಕ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಈ ರೇಣುಕಾಸ್ವಾಮಿನ ಕರೆದುಕೊಂಡು ಬಂದಂತಹ ಬಾಡಿಗೆ ಕಾರಿನ ಚಾಲಕ. ಅವನು ನನ್ನ ಪ್ರಕಾರ ಅವ್ರ ಆರೋಪಿ ಆಗ್ತಾನ, ಮುಂದಿನ ದಿನಗಳಲ್ಲಿ ಅವನು ಮಾಫಿಯಾಗಿ ವಿಟ್ನೆಸ್ ಆಗ್ತಾನ ಗೊತ್ತಿಲ್ಲ ನನಗೆ. ಬಟ್ ಈಗ ಸದ್ಯಕ್ಕಂತೂ ಅವನು A8 ಆರೋಪಿ. ಹೌದಲ್ಲ? ಈ ರೇಣುಕಾಸ್ವಾಮಿ ಅವ್ನು ಹೇಳೋದು ಬಾಡಿಗೆಗೆ ಹೇಳಿ ಜಗ್ಗ ಮತ್ತು ರಘುನು ಅದೇ ಅಧ್ಯಕ್ಷ ಅವ್ರು ಕರ್ಕೊಂಬಂದ್ರಂತೆ. ಖುಷಿಯಿಂದನೇ ಬಂದಂತೆ. ಯಾರು? ಈ ರೇಣುಕಾಸ್ವಾಮಿ. ಯಾಕೆ ಬಂದಂತೆ ಅಂದರೆ ಏನೋ ಹೇಳಿರ್ತಾರೆ ಖುಷಿಗೆ. ಅವನಿಗೆ ದರ್ಶನ್ ಅವ್ರು ಮೀಟ್ ಮಾಡಿಸ್ಬಿಡ್ತೀನಿ, ಎಲ್ಲ ಆಯ್ತು ಒಂದ್ಸಾರಿ ಹೇಳ್ಬಿಡ ಅಷ್ಟೇ ಅಂತ ಏನೋ ಕಳಿಸ್ತೀವಿ. ಹಾಂ ಸರಿ. ಇದು ಈ ಲೊಕೇಶನ್ ಟ್ರೇಸ್ ಮಾಡೋಕ್ಕೆ ದರ್ಶನ್ ಗ್ಯಾಂಗ್ಗೆ ಕೆಲ ಪೊಲೀಸ್ ಅಧಿಕಾರಿಗಳ ಸಹಾಯ ಬೇರೆ ಸಿಕ್ಕಿತ್ತಂತೆ. ಐಡೆಂಟಿಫೈ ದೀಸ್ ಬ್ಲ್ಯಾಕ್ ಶೀಪ್ಸ್. ಈ ಯಾವ್ಯಾವಿವೆ ಇಂಥ ಕ್ರಿಮಿಗಳು ಇವ್ರುಗಳನ್ನು ಐಡೆಂಟಿಫೈ ಮಾಡಿ ಡಿಸ್ಮಿಸ್ ದೆಮ್ ಫ್ರಮ್ ಸರ್ವಿಸ್ ಫ್ರಮ್ ಎ ಕ್ಯಾಬಿನೆಟ್ ಡಿಸಿಷನಲ್ಲಿ. ದೇ ಡೋಂಟ್ ಡಿಸರ್ವ್ಸ್ ಟು ಬಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಜೂನ್ ಮೊದಲ ವಾರದಿಂದ ಗ್ಯಾಂಗು ಬೆನ್ನುಬಿದ್ದಿತ್ತಂತೆ. ಫೋನ್ ಮಾಡಿ ಏನೋ ಹೆದರಿಸಿದ್ರಂತೆ ಒಂದು ಸರಿ. ಕಿಡ್ನ್ಯಾಪಿಗೆ ಮುನ್ನ ಆತನ ಫಾಲೋ ಮಾಡಿದ್ದಾರೆ ಅವರುಗಳು ಕಾರಲ್ಲಿ. ಈ ಮಧ್ಯೆ ಆತನ ಕರ್ಕೊಂಬಂದ ಕಾರಲ್ಲಿ ಅವ್ನು ಬಿಟ್ಟ ಅದೆಲ್ಲ ಶೆಡ್ ಹತ್ರಕ್ಕೆ. ಆಮೇಲೆ ಸತ್ತೋಗಿದ್ದಾನೆ. ಆಮೇಲೆ ಈ ಶವ ಸಾಕ್ಸೋಕ್ಕೆ ಯಾವುದೋ ಸ್ಕಾರ್ಪಿಯೋ ಬಳಸಿದ್ದಾರೆ. ಹಂಗಾಗಿ ಅದ್ರದ್ದು ಓನರ್ನು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಪೊಲೀಸರು ಕೆಲವು ಆರೋಪಿಗಳನ್ನು ಚಿತ್ರದುರ್ಗಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ.
ಆ ಪ್ರದೋಷ್ ಅನ್ನೋ ಒಬ್ಬ ವ್ಯಕ್ತಿ ದರ್ಶನ್ ಅಂತ ಕೆಲವು ಸಿನಿಮಾಲ್ ನಟನೆ ಮಾಡಿದ್ನಂತೆ. ಮಾಡಬಾರ್ದು ಅಂತ ಏನು ರೂಲ್ ಇಲ್ಲ. ಏನು ರೂಲ್ ಇದೆಯಾ ಅವ್ನು ಫಿಲಮಲ್ಲಿ ಮಾಡಬಾರ್ದು ಅನ್ನೋಕ್ಕೆ? ಹಾಗೇನೆ ಮಾಡ್ಬೋದು. ಹಿನ್ನೆಲೆ ಏನು? ನಡ್ತಾ BJPಯಲ್ಲಿ ಗುರುತಿಸ್ಕೊಂಡಿದ್ದಂತೆ ಇರ್ಬೋದು. ದರ್ಶನ್ ಮ್ಯಾನೇಜರ್ ನಾಗರಾಜ್ ಅನ್ನೋರು ಇತ್ತೀಚೆಗೆ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡು ರಾಜ್ಯದ ಕುರುಬರ ಸಂಘದ ನಿರ್ದೇಶಕರು ಆಗಿದ್ದರಂತೆ. ಮೈಸೂರು ಪಾಲಿಕೆಯಲ್ಲಿ ಏನೋ ಸ್ಪರ್ಧೆ ಮಾಡೋಕ್ಕೂ ಅವರು ತಯಾರಿ ಮಾಡ್ಕೊಂಡಿದ್ರಂತೆ. ಚೆನ್ನಾಗಿದೆ ತಯಾರಿ. ನೋ ಪಬ್ಲಿಸಿಟಿ ಇಸ್ ರಿಕ್ವೈರ್ಡ್. ತಾವಾಗೆ ಹೇಳ್ಕೊಂಡಂಗೆ ಆಟೋಮ್ಯಾಟಿಕಲಿ ಫೇಮಸ್ ಆ ವಾರ್ಡಲ್ಲಿ. ಎಲ್ಲೇ ಕಂಟೆಸ್ಟ್ ಮಾಡಿದ್ರು ಮಾಡಬಾರ್ದು ಅಂತಲೂ ಇಲ್ಲ ಇಲ್ವಲ್ಲ. ಅಥವಾ ಈಗ ಅವರು ಏನೋ ಮಾಡೋಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಅದು ನಾಳೆ ಕೋರ್ಟ್ ಹೇಳಬೇಕು. ಪ್ರೂವ್ ಆಗಬೇಕು. ಮಂಡ್ಯ ರಾಮನಗರದಲ್ಲಿ ದರ್ಶನ್ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಸರ್, ಈಗ ಸೈಬರ್ ಕ್ರೈಮ್ ಅಲ್ಲಿ ಎಷ್ಟೋ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ರು ಟ್ರೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೋ ಅನ್ಅಫಿಷಿಯಲ್ ಆಗಿ ಹೋಗಿ ಕೇಳಿದಾಗ ಹೆಂಗೆ ಟ್ರೇಸ್ ಮಾಡಿಕೊಡ್ತಾರೆ? ಹಂಗೆ ಟ್ರೇಸ್ ಮಾಡಿರಲ್ಲ. ಹಂಗೆ ಅನ್ಅಫಿಷಿಯಲಿ ಹೋಗ್ಬಿಟ್ಟು ಫೇಸ್ಬುಕ್ನವ್ರು ಇವ್ರು ಚಿಕ್ಕಪ್ಪನ ಮಗನಾ ನೀವು ಕೇಳ್ತಿರೋದು ನೋಡಿದ್ರೆ ಹಂಗಿದೆ ಒಳ್ಳೆ. ಇವರು ಅವ್ರದ್ದು ID ಟ್ರ್ಯಾಕ್ ಮಾಡಿದ್ದಾರೆ. ID ಟ್ರ್ಯಾಕ್ ಮಾಡಿದ್ದಾರೆ. ಹೆಂಗ್ರಿ ಮಾಡಿದ್ದಾರೆ? ಹೆಂಗೆ ಮಾಡಿದ್ದಾರೆ? ಫೇಸ್ಬುಕ್ ಓನರ್ಗೆ ಫೋನ್ ಹಾಕಿದ್ರು, ಐ ಆಮ್ ದರ್ಶನ್ ಇಯರ್ ಅಂದರು. ಅವನು ಹಲೋ ದರ್ಶನ್ ಅಂದ್ಬಿಟ್ಟು ಟಕಾರ ಅಂತ ಕೊಟ್ಬಿಟ್ನಾ? ಅದು ಬೇರೆ ಆಗಲ್ಲ ಕೊಡಕ್ಕೂ, ಎಲ್ಲ ಫೇಕ್ ಐಡಿಗಳು. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಪೊಲೀಸ್ ಕಮಿಷನರ್ ಒಂದು ಕಾಗದ ಬರೆದು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಹೇಗೆ ಬೇರೆ ಬೇರೆ ಇದಕ್ಕೆಲ್ಲ ಇದೆಯೋ ಅದೇ ಥರ ನಿಮ್ಮ ಫೇಸ್ಬುಕ್ಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕು ಅಂದರೆ ಒಂದು KYC ಥರನೋ ಒಂದು ಆಧಾರ್ ಕಾರ್ಡ್ ಥರನೋ ಅದನ್ನು ಬೋಗಸ್ ಮಾಡ್ತಾರೆ, ಪ್ರಶ್ನೆ ಬೇರೆ. ಒಂದು ಪಾಸ್ಪೋರ್ಟ್ ಥರದ್ದು ಯಾವ್ದಾದ್ರು ಒಂದು ID ಹಾಕ್ಕೊಂಡು ಮಾಡಬೇಕು ಅನ್ನೋಂಗೆ ಮಾಡಬೇಕು. ಅದನ್ನು ಅವ್ರು ವೆರಿಫೈ ಮಾಡಿ ಡಾಟಾ ಬೇಸಲ್ಲಿ ಹೌದು ಅಂದರೆ 24 ಗಂಟೆ ಆದಮೇಲೆ ಕ್ಲಿಯರೆನ್ಸ್ ಕೊಡಬೇಕು ಅಕೌಂಟ್ಗಳಿಗೆ. ಕಂಡ್ಕೊಂಡವನ್ನೆಲ್ಲ ಕಂಡ್ಕೊಂಡಿದ್ದು ಹೆಸರೆಲ್ಲ ಓಪನ್ ಮಾಡ್ಕೊತಾನೆ ಲಿಮಿಟ್. ಅದನ್ನು ಈ ಅಕೌಂಟನ್ನ ದೇ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ಎ ಫೇಕ್ ಅಕೌಂಟ್ ಅಂತ ಬರ್ತಾ ಇರೋ ಸುದ್ದಿ. ನನಗೇನು ಗೊತ್ತು, ನಾನು ವಿಟ್ನೆಸ್ಸೇ. ಬರ್ತಿರೋ ಸುದ್ದಿ ಫೇಕ್ ಕ್ರಿಯೇಟ್ನ ಒಂದು ಹುಡುಗಿ ಹೆಸರಲ್ಲೋ ಹುಡುಗಿ ಕೈಯಲ್ಲೋ ಮಾಡಿಸಿ ದೇ ಹ್ಯಾವ್ ರೀಚ್ ಟು ಹಿಮ್, ಅವನ ಫೇಕ್ ಅಡ್ರೆಸ್ಸಲ್ಲಿ. ದೆನ್ ದೇ ಹ್ಯಾವ್ ಟ್ರಾಪ್ಡ್ ಹಿಮ್. ಯಾರು ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ ಅಷ್ಟೇ. ಟ್ರಾಪ್ ಆದ್ಮೇಲೆ ಗುರ್ತು ಮಾಡ್ಕೊಂಡಿದ್ದಾರೆ ಅವನನ್ನು ಯಾರು ಅಂತ. ಆಮೇಲೆ ಇದೆಲ್ಲ ಪ್ರಾಸೆಸ್ ನಡೆದಿದೆ ಹೇಳಲಾಗ್ತಿದೆ. ಹೌದು ಅಲ್ವಾ? ಸರ್, ಈಗ ಮರ್ಡರ್ ಆಗಿಲ್ಲ ಅಲ್ಲ, ಮರ್ಡರ್ ಆಗಿದೆ. ಯಾರೋ ಹೇಳ್ತಿದ್ರು ನಾನು ನಾಯಿ ತಿಂದಂಗೆ ಕಾಣಿಸ್ತಿತ್ತು. ನಾಯಿ ತಿಂತೋ, ಹಂದಿ ತಿಂತೋ, ಕರಡಿ ತಿಂದಿದೆಯೋ, ಬಾಡಿ ಹೆಂಗೆ ಬಂತು? ಇಂಟರ್ನಲ್ ಇಂಜುರಿನಾ ಎಕ್ಸ್ಟರ್ನಲ್ ಇಂಜುರೀಸಾ? ಯಾವನೋ ಮರ್ಡರ್ ಮಾಡಿರ್ಬೇಕಲ್ಲ ಹಂಗಾರೆ. ಯಾವನೋ ಮರ್ಡರ್ ಮಾಡಿರ್ಬೇಕಲ್ಲ. ಈ 16 ಜನದಲ್ಲ ದರ್ಶನ ಅಲ್ಲದೆ ಇರ್ಬೋದು, ಇನ್ನೊಬ್ಬರೇ ಅಲ್ಲದೆ ಇರ್ಬೋದು, ಯಾರೋ ಇರ್ಬೋದು, ಒಟ್ಟಲ್ಲಿ ಯಾರೋ ಒಬ್ಬ ಮರ್ಡರ್ ಆಗಿರ್ಬೇಕಲ್ಲ ಈಗ ಅಲ್ಲಿ. ಯಾರದು? ಮತ್ತೆ ಸುಮ್ಮನೆ ಬಿಡ್ತಾರೆ ಕೂತ್ಕೊಂಡೆಲ್ಲ. ಎಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಏವನ್ ಆರೋಪಿ. ಆಕೆಯ ಕೊಲೆಗೆ ಮೂಲ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮಾತ್ರ ದರ್ಶನ್ ರನ್ನ ದೂರಿದ್ದಾರೆ. ಈ ಕೇಸ್ನಲ್ಲಿ ಪವಿತ್ರ ತಪ್ಪಿಲ್ಲ. ಆಕೆ ತನ್ನ ಕಷ್ಟವನ್ನ ಜೊತೆಯಲ್ಲಿರುವ ದರ್ಶನ್ ಜೊತೆ ಹೇಳ್ಕೊಂಡಿದ್ದಾರೆ. ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಆಗಿರುವುದು ದರ್ಶನ್ ತಪ್ಪು ನಡೆ ಅಂತ ಸಂಜಯ್ ವ್ಯಾಖ್ಯಾನಿಸಿದ್ದಾರೆ. ಜೊತೆಗೆ ಈ ದರ್ಶನ್ನ ಬ್ಯಾನ್ ವಿಷಯವಾಗಿ ಫಿಲ್ಮ್ ಚೇಂಬರ್ ಇವತ್ತು ಸಭೆ ನಡೆಸಿತು, ಆದರೆ ಯಾವುದೇ ತೀರ್ಮಾನ ಮಾಡಿಲ್ಲ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿ ವೈಯಕ್ತಿಕ ಜೀವನದಲ್ಲಿ ಮಧ್ಯಪ್ರವೇಶ ಮಾಡಲು ನೋಡಿದ ಅಭಿಮಾನಿಯನ್ನ ಕೊಲ್ಲಲು ಸ್ಟಾರ್ ನಟ ಕಟ್ಟರ್ ಅಭಿಮಾನಿಯನ್ನ ಬಳಸಿಕೊಂಡಿದ್ದಾರೆ. ವ್ಯಕ್ತಿ ಆರಾಧನೆ ಅತಿರೇಕಕ್ಕೆ ಹೋದ್ರೆ ದುರಂತ ಖಚಿತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಮಧ್ಯೆ ದರ್ಶನ್ ಪುತ್ರ ವಿನೀಶ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿ, ನನ್ನ ತಂದೆ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ತಿರುವವರಿಗೆ, ಅಸಭ್ಯ ಭಾಷೆಯಲ್ಲಿ ನಿಂದಿಸುತ್ತಿರುವವರಿಗೆ ಧನ್ಯವಾದ. ನನಗೆ 15 ವರ್ಷ, ನನಗೂ ಮನಸ್ಸಿದೆ. ಈ ಕಷ್ಟದ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗೆ ನಿಮ್ಮ ಬೆಂಬಲದ ಅಗತ್ಯವಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ದರ್ಶನ್ ಹತ್ರ ಹೋಗಿದ್ದಾಳೆ. ದರ್ಶನ ಅವ್ರ ಸ್ಟೆಪ್ ತಗೊಂಡಿದ್ದಾರೆ. ಆಸ್ ಎ ಹಸ್ಬೆಂಡ್ ಅವ್ರ ಸ್ಟೆಪ್ ತಗೊಳ್ಳೇಬೇಕು. ಬಟ್ ಆ ಸ್ಟೆಪ್ ರಾಂಗ್ ಆಗಿದೆ. ಬಟ್ ಇದರಲ್ಲಿ ಪವಿತ್ರ ಗೌಡ ಅವ್ರದ್ದು ಒಂದೇ ಒಂದು ತಪ್ಪು ಏನಾಗಿದೆ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಅವರು ಆ ಜಾಗದಲ್ಲಿ ಅವ್ರು ಇದ್ರು, ಅದು ಅಷ್ಟೇನೆ. ಹಸ್ಬೆಂಡ್ ಅಂದ್ರೆ ಅವ್ರ ಮದುವೆ ಆಗಿದಾರ? ಡಿವೋರ್ಸ್ ಆಗಿದೆ ಸರ್. ಅದು ಮೊದಲನೇ ಅದಲ್ರಿ ದರ್ಶನ್ ಅವ್ರ ಆಸ್ ಎ ಹಸ್ಬೆಂಡ್ ಅಂತ ಇವರು ಹೇಳೋ ಪ್ರಕಾರ ಮದುವೆ ಆಗಿದೆ ಇರ್ಬೋದು, ಗೊತ್ತಿಲ್ಲ. ರಾಮ್ ಗೋಪಾಲ್ ವರ್ಮಾ ಹಾಕಿರೋದು ಸರಿ ಇದೆ. ಆಫ್ಟರ್ ಲಾಂಗ್ ಟೈಮ್ ಐ ಹ್ಯಾವ್ ಸೀನ್ ಸಮಥಿಂಗ್ ವೆರಿ ಸೆನ್ಸಿಬಲ್ ಕಮಿಂಗ್ ಔಟ್ ಆಫ್ ಹಿಮ್. ಒಂದು ಟ್ವೀಟಲ್ಲಿ ಸರಿ ಇದೆ, ಅದು ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಇನ್ನು ಅವ್ರ ಮಗ ಹಾಕಿದ್ದಾನೆ. ಒಬ್ಬ ತಂದೆಗೆ ಮಗನಾಗಿ ಅವ್ರು ಹಾಕಿದ್ದನ್ನು ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. 15 ವರ್ಷ ಆದರೆ ಆ ಮಗುಗೂ ಯಾರು ಒಬ್ಬರು ಹೇಳಬೇಕು. ನಿನ್ನ ಭಾವನೆ ಅರ್ಥ ಆಗ್ತಿದೆ. ರೇಣುಕಾಸ್ವಾಮಿ ಹೆಂಡತಿನೂ ಕ್ಯಾರಿಯಿಂಗ್ ಅಲ್ಲ. 15 ವರ್ಷ ಆಗಿರೋ ಮಗುಗೆ ಹೆಂಗೆ ಮನಸ್ಸಿದೆಯೋ, ನಾಳೆ ಹುಟ್ಟಿ ಹೊರಬರುವ ಮಗು ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಅವಳೇನು ಹೇಳಬೇಕು? ಅವಳೇನು ಹೇಳಬೇಕು? ಅದನ್ನು ಯಾರು ಹಾಕ್ಬೋದಲ್ಲ. ದೆರ್ ಇಸ್ ನಥಿಂಗ್ ಅನ್ಫೇರ್ ಆಸ್ ಎ ಸನ್ ಟು ಸ್ಟ್ಯಾಂಡ್ ವಿತ್ ಫಾದರ್ ಆರ್ ಆಸ್ ಎ ಫಾದರ್ ಟು ಸ್ಟ್ಯಾಂಡ್ ವಿತ್ ಎ ಸನ್. ಬಟ್ ಈ ಕೇಸು ಹಾಗೆ ಆಗ್ತಾ ಇಲ್ಲ. ಇಟ್ಸ್ ಎ ವೆರಿ ಸ್ಯಾಡ್ ಥಿಂಗ್ ಇದು. ಆಕೆ ಗರ್ಭಿಣಿಯಾಗ 5 ತಿಂಗಳಲ್ಲಿ ನಾಳೆ ಅವಳು ಡೆಲಿವರಿ ಆದಮೇಲೆ
ಅವಳು ಮಗುಗೆ ಮಾತಾಡಕ್ಕೆ ಬಂದಾಗ ನನ್ನ ಅಪ್ಪನ ತೋರಿಸು ಅಂದಾಗ ನಿನ್ನ ಅಪ್ಪ ಇಲ್ಲ ಅಂದಾಗ ಏನಾಯ್ತು ನನ್ನ ಅಪ್ಪನಿಗೆ ಅಂತಂದರೆ ಅವಳೇನು ಹೇಳಬೇಕು? ಆಕೆ ಪರಿಸ್ಥಿತಿ ಆಕೆ ಸ್ಟೇಜ್ ಏನಿರುತ್ತೆ? ಅದನ್ನ ಯಾರು ಯೋಚನೆ ಮಾಡಿ? ದ್ಯಾಟ್ ಹ್ಯಾಸ್ ಟು ಬಿ ಸೀನ್ ಇನ್ ದಿಸ್ ಕೇಸ್. ಈ ಕೇಸು ಬರೀ ಒಂದು ಸಿಂಪಲ್ ಕೋಪದಲ್ಲೋ ತಾಪದಲ್ಲೋ ಆಗಿರೋ ಮರ್ಡರ್ ಅಂತ ನೋಡಬೇಡಿ. ಯಾಕೆ ಸರ್? ಈ ಕೇಸು ಮನಸ್ಥಿತಿಗಳನ್ನು, ದಿಮಾಕನ್ನು, ಕೊಬ್ಬನ್ನು, ಅಧಿಕಾರ, ಅಂತಸ್ತು, ಖ್ಯಾತಿಯ ಅತಿರೇಕದ ಪರಮಾವಧಿಯನ್ನು ನೋಡ್ತಾ ಇದೆ. ಇದು ಆರೋಗ್ಯನ್ಸ್ ಆ ವರ್ತನೆ ಕಾಣಿಸುತ್ತೆ. ದೇಹನ ತೊಗೊಂಡೋಗಿ ಎಸ್ತು ಬಂದು ಬಿಡ್ತೀವಿ ಅನ್ನೋದು, ಕರ್ಕೊಂಬಂದೆಲ್ಲೋ ಹೊಡೆದು ಬಿಡ್ತಾರೆ ಯಾರೋ ಅನ್ನೋದು, ಯಾರು ಮಾಡಿರಲಿ, ಎಲ್ಲಿಂದಾನೋ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬರ್ತೀವಿ ಅನ್ನೋದು, ಇದೆಲ್ಲ ಇದನ್ನು ತೋರಿಸ್ತಿದೆ. ಇನ್ನೊಂದು ಕುಟುಂಬದ ನಾಶದ ಬಗ್ಗೆ ಮಾತಾಡಬೇಕಲ್ಲ. ಬರೀ ತಮ್ಮದು ಮಾತ್ರ ನೋಡ್ತಾರೆ. ಬರೀ ನಂದನ್ನು ನೋಡಿದ್ರೆ ಆಗಲ್ಲ. ಪೋರ್ಷೆ ಕಾರ್ನಲ್ಲಿ ಇಂಥವ್ರನ್ನೆಲ್ಲ ಬದುಕಕ್ಕೆ ಬಿಡ್ತಿದೆಯಲ್ಲ ಭಾರತ, ಇದು ಬದಲಾಗಲ್ಲ ಈ ದೇಶ ಹೇಳ್ತೀನಿ. ಅವನು ದಿಮಾಕು ಕೊಬ್ಬಲ್ಲಿ ಇನ್ನು ವಯಸ್ಸಿಗೆ ಬರದೇ ಇರೋನು ತೊಗೊಂಡೋಗಿ ತನ್ನ ಹಣ ಮತದಲ್ಲಿ ತೊಗೊಂಡೋಗಿ 2 ಮಕ್ಕಳನ್ನು ಸಾಯಿಸಿದ್ನಲ್ಲ ಅವತ್ತು. ಅವ್ರ ತಂದೆ ತಾಯಿ ಏನು ಮಾಡಬೇಕು? ಅವರು ಮಚ್ಚಿ ಹಿಡ್ಕೊಂಡು ಓಡಾಡಬೇಕಾ ರೋಡಲ್ಲಿ? ಇವನು ಕಾಣಿಸ್ದಾಗ ಕತ್ತರಿಸಾಕಕ್ಕೆ? ವಾಟ್ ಸಾರ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಪೀಪಲ್ ಆರ್ ಮೇಕಿಂಗ್? ಅಲೋ ದಿ ಲಾ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಬಿಡಿ, ಜಾಗ ಬಿಡಿ ಅದಕ್ಕೆ. ಯಾರು ಇವ್ರು ತಪ್ಪಿತಸ್ಥರು ಕೊಡ್ಲಿ. ಅದು A1 ಯಾರೋ ಆಗಿದ್ದಾಳೆ, A2 ಯಾರೋ ಆಗಿದ್ದಾನೆ ಅಂತ ಅಲ್ಲ, ಅಲೋದ ಕೋರ್ಟ್. ಅಲ್ಲಿವರೆಗೆ ಹೋಗ್ಬೇಕು. ಕೊಡಬೇಕು ನಾವು ಅಲ್ಲಿಗೆ ಜಾಗನ. ಆದರೆ ಎವಿಡೆನ್ಸಸ್ ಬಿಲ್ಡ್ ಆಗ್ತಿರೋದು ನೋಡಿದಾಗ ಇಟ್ ಫೀಲ್ಸ್ ವೆರಿ ಸ್ಯಾಡ್. ಯಾಕೆ ಅವ್ರು ಮಾಡಿದ್ದಾರೆ ಅಂತಲ್ಲ, ಈ ರೀತಿಯ ಟಾಕಿಂಗ್ಗೆ ಇಂತಹ ಹುದ್ದೆ ಘನತೆವೆತ್ತ ಪೊಸಿಷನ್ಗಳಲ್ಲಿ ಸಮಾಜದಲ್ಲಿ ಎಲ್ಲವನ್ನೂ ಪಡೆದವರು ತಲುಪಿದ್ರಲ್ಲ ಈ ಪರಿಸ್ಥಿತಿಗಳಿಗೆ ಅಂತ. ಅದ್ರ ಬಗ್ಗೆ ಯೋಚನೆ, ಅದು ಪ್ರಾಬ್ಲಮ್. ದಟ್ಸ್ ಆಲ್ ಈಸ್ ಮೈ ಕ್ವಶನ್. ಯಾರು ಕೂಗ್ತಾರೋ ಅವ್ರಿಗೆ, ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ನಾನು ಹೇಳ್ತಿರೋದು. ಲೆಟ್ ದೇರ್ ಬಿ ನೋ ಡಿಸಿಷನ್. ಆಲ್ ರೈಟ್, ಕರೆಕ್ಟ್ ಅದು. ಬಟ್ ಸಪೋರ್ಟ್ ಅಲ್ಲ. ಸಪೋರ್ಟ್ ಮಾಡೋದಾದರೆ ಆಕೆನೂ ಹೋಗೊಂದ್ಸರಿ ಮಾತಾಡ್ಸ್ಕೊಂಡು ಬನ್ರಪ್ಪ ಎಲ್ಲರೂ. ಅವ್ರ ಜಾಗದಲ್ಲಿ ನಿಂತಾಗದೆ ಗೊತ್ತಾಗೋದು. ವಿರಾಮ ತೆಗೆದುಕೊಂಡು ಈಗ ಗಂಡ ಏನೋ ಬ್ಯಾಟ್ ಮಾಡಿದ್ದಾರೆ ಅಂತೆಲ್ಲ ಬರ್ತಿತ್ತು. ಪರವಾಗಿ ಬ್ಯಾಟಾರು ಮಾಡ್ಕೊಳ್ಳಿ, ಬೌಲಿಂಗಾರು ಮಾಡ್ಕೊಳ್ಳಿ, ರನ್ಔಟಾರು ಮಾಡ್ಕೊಳ್ಳಿ, ಸ್ಟಂಪಾರು ಮಾಡ್ಕೊಳ್ಳಿ, ಅವ್ರು ಹೇಳಿದ ಕೋರ್ಟ್ಗೆ ಇದು ಯಾವುದು ಲೆಕ್ಕ ಇಲ್ಲ. ನಿಮ್ಮ ಬ್ಯಾಟಿಂಗು ಬೌಲಿಂಗ್ ಮೇಲೆ ಕೋರ್ಟಲ್ಲಿ ತೀರ್ಮಾನ ಆಗಲ್ಲ. ಇನ್ನೊಬ್ಬ ಹೆಣ್ಮಗಳಿಗೆ ಆತ ಅದನ್ನ ಕಳಿಸ್ಬೇಕಾದ್ರೆ ಅದು ಅವ್ನು ತಪ್ಪಲ್ವಾ? ಅದನ್ನ ಯಾರು ಪ್ರಶ್ನೆ ಅವನದು ತಪ್ಪೇ. ಕಳಿಸಿದ್ದಾರೆ, ಏನು ಕಳಿಸಿದ್ದಾನೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲದೆ ಇರೋದ್ರಿಂದ ಅವನು ಏನೇ ಕಳಿಸಿದ್ರು ತಪ್ಪೇ. ಬಟ್ ಯು ಆರ್ ನಾಟ್ ದ ಜಡ್ಜ್ ಟು ಟೇಕ್ ಎ ಡಿಸಿಷನ್ ಆನ್ ಇಟ್. ಯು ಆರ್ ನಾಟ್ ದ ಜಡ್ಜ್. ಅದು ತಪ್ಪೇ. ಆಲ್ ರೈಟ್, ಫೇರ್ ಎನಫ್. ಇಟ್ ಹ್ಯಾಸ್ ಟು ಬಿ ಪನಿಷ್ಡ್. ಬಿಕಾಸ್ ನಾವು ಅನುಭವಿಸ್ಬೋದಂತ ಅದನ್ನ ನಾಳೆ 1000 ಜನ ಅನುಭವಿಸ್ಬೋದು ಈ ಸಮಾಜದಲ್ಲಿ ನಾಳೆ. ಅದನ್ನ ಎಲ್ಲರೂ ಇದೇ ರೀತಿ ಅವ್ರವ್ರ ಊರಿಗೆ ಹೋಗ್ಬಿಟ್ಟು ಕಾರಲ್ಲಿ ಎತ್ತಾಕೊಂಬಂದ್ಬಿಟ್ಟು ಸಿಕ್ಕಿದ ಶೆಡ್ಡಲ್ಲಿ ಕಟ್ಟಾಕ್ಬಿಟ್ಟು ಹೊಡೆದು ಸಾಯಿಸಿ ಕಾಲುವೆಗಳು ನದಿಗಳ ಹತ್ರಕ್ಕೆ ಹೋಗಿ ಬಾಡಿ ಪೀಸ್ ಹಾಕ್ತೀವಿ ಅಂದರೆ ಇಸ್ ಇಟ್ ಓಕೆ ಫಾರ್ ಯು ಮಿಸ್ಟರ್? ತಪ್ಪೇ. ಯಾರು ತಪ್ಪಂದಿಲ್ಲ ಅಂದಿರೋರೀಗ ಮುಂದುವರೆದ ಭಾಗವಾಗಿ ಏನಾಗಿದೆ ಎಕ್ಸಾಕ್ಟ್ಲಿ.